ಪಾಕಿಸ್ತಾನದಿಂದ ಭಯಾನಕ ಹೆಜ್ಜೆ, ಭಾರತ ತಾಲಿಬಾನ್ ಯುದ್ಧಕ್ಕೆ ಹೊಸ ಷಡ್ಯಂತ್ರ, ಅಫ್ಘಾನ್ಗೂ ಬೀಳುತ್ತಾ ಭಾರತದ ಬ್ರಹ್ಮೋಸ್. ಇದನ್ನು ಕೇಳಿ ನಿಮಗೆ ಆಶ್ಚರ್ಯ ಆಗ್ತಾ ಇರಬಹುದು ಸ್ನೇಹಿತರೆ, ಆದರೆ ಇಂಥ ಒಂದು ಭಯಂಕರ ಪ್ಲಾನ್ ಅನ್ನು ಈಗ ಪಾಕಿಸ್ತಾನ ಮಾಡಿದೆ. ಭಾರತದ ವಿರುದ್ಧ ದಾಳಿ ಮಾಡಿ ನಿರಂತರವಾಗಿ ಪೆಟ್ಟು ತಿಂದ ಪಾಕಿಸ್ತಾನ ಈಗ ಅಫ್ಘಾನಿಸ್ತಾನವನ್ನು ಎತ್ತಿ ಕಟ್ತಾ ಇದ್ದು ಭಾರತದ ವಿರುದ್ಧ ಹೊಸ ಜಾಲ ಹೆಣೆದಿದೆ. ಇಷ್ಟು ದಿನ ಪಾಕಿಸ್ತಾನದ ನೆಲದಲ್ಲಿ ಪಿಒಕೆಯ ಸಂಧಿಗೊಂದಿಯಲ್ಲಿ ಉಗ್ರ ಕ್ಯಾಂಪ್ಗಳನ್ನು ಮಾಡಿ ಭಾರತದ ವಿರುದ್ಧ ಚೂ ಬಿಡ್ತಾ ಇತ್ತು. ಈಗ ಅದನ್ನು ಅಫ್ಘಾನಿಸ್ತಾನಕ್ಕೆ ರಿಲೊಕೇಟ್ ಮಾಡಿತ್ತು. ಇದು ಭಾರತಕ್ಕೆ ಹೊಸ ಚಾಲೆಂಜ್ ತಂದಿದೆ. ಯಾಕಂದ್ರೆ ಇಷ್ಟು ದಿನ ಪಾಕಿಸ್ತಾನ ನಮ್ಮ ಘೋಷಿತ ಶತ್ರು, ಅವರು ತಪ್ಪು ಮಾಡಿದಾಗಲೆಲ್ಲ ಹಿಡ್ಕೊಂಡು ಪಾಟ್ ಅಂತ ಕೊಡ್ತಾ ಇದ್ವಿ. ನಾವು ಪ್ರತಿ ದಾಳಿಗಳನ್ನು ಮಾಡ್ತಾ ಇದ್ವಿ, ಧ್ವಂಸ ಮಾಡ್ತಾ ಇದ್ವಿ. ಆದರೆ ಈಗ ಉಗ್ರ ನೆಲೆಗಳು ಪಾಕಿಸ್ತಾನ ಬಾರ್ಡರ್ ದಾಟಿ, ನೀವು ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಜಾಗಕ್ಕೆ, ಅಫ್ಘಾನಿಸ್ತಾನದ ಬೌಂಡ್ರಿ ಒಳಗಡೆ ಬರೋ ಈ ಜಾಗಕ್ಕೆ ಪಾಕಿಸ್ತಾನ ಶಿಫ್ಟ್ ಮಾಡ್ತಿರೋದು ಹೊಸ ತಲೆನೋವಿಗೆ ಕಾರಣ ಆಗಿದೆ. ಖುದ್ದು ಭಾರತ ಸರ್ಕಾರವು ಇದರ ಬಗ್ಗೆ ಹೇಳಿಕೆ ಕೊಟ್ಟಿತ್ತು. ಅಫ್ಘಾನ್ ನೆಲವನ್ನು ಭಾರತ ವಿರೋಧಿ ಉಗ್ರವಾದಕ್ಕೆ ಯೂಸ್ ಮಾಡಲಾಗ್ತಿದೆ, ಸ್ಟಾಪ್ ಮಾಡಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಈ ಮೂಲಕ ಭಾರತ ವರ್ಸಸ್ ಪಾಕಿಸ್ತಾನ್ ಅನ್ನೋ ಕಾಯಂ ಕದನಕ್ಕೆ ಅಫ್ಘಾನಿಸ್ತಾನವನ್ನು ಎಳೆದು ತರುವಂತಹ ಕುತಂತ್ರವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಹಾಕಿ ಬ್ರಹ್ಮೋಸ್ ಹಾಗಾದ್ರೆ ಅಫ್ಘಾನಿಸ್ತಾನಕ್ಕೆ ಮುಗಿಸ್ತೀರಾ, ಅವ್ರ ಮೇಲೆ ದಾಳಿ ಮಾಡ್ದಂಗಲ್ವಾ, ಹೆಂಗೆ ಅಂತ ನಾಟಕ ಮಾಡೋಕೆ ಪಾಕಿಸ್ತಾನ ಹೊಸ ಗೇಮ್ ಶುರು ಮಾಡ್ತಾ ಇದೆ. ಹಾಗಿದ್ರೆ ಭಾರತ ಈಗ ಏನ್ ಮಾಡುತ್ತೆ? ನಮ್ಮ ಬ್ರಹ್ಮೋಸ್ಗಳು ಅಫ್ಘಾನಿಸ್ತಾನದ ಈ ಪ್ರದೇಶಕ್ಕೂ ಕೂಡ ತಲುಪ್ತವ? ಮುಂದೆ ಭಾರತ ತಾಲಿಬಾನ್ಗಳ ನಡುವೆ ಇದು ಸಮರಕ್ಕೆ ಕಾರಣ ಆಗುತ್ತಾ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಅಫ್ಘಾನ್ ನೆಲಕ್ಕೆ ಲಷ್ಕರ್ ಜೈಷ್ ಭಾರತಕ್ಕೆ ದೊಡ್ಡ ಚಾಲೆಂಜ್. ಇಂಥ ಒಂದು ಸ್ಫೋಟಕ ಮಾಹಿತಿಯನ್ನ ಭಾರತ ಸರ್ಕಾರವೇ ಹೇಳಿರೋದಿದು. ಇವತ್ತಿಗೂ ಭಾರತದ ಭದ್ರತೆಗೆ ಅತಿ ದೊಡ್ಡ ಬೆದರಿಕೆಯಾಗಿರುವುದು ಪಾಕಿಸ್ತಾನದ ಉಗ್ರ ಸಂಘಟನೆಗಳು. ನೇರ ಯುದ್ಧದಲ್ಲಿ ಗೆಲ್ಲದ ಪಾಕಿಸ್ತಾನದ ಸೇನೆ ಈ ರಾಕ್ಷಸರನ್ನ ಚೂ ಬಿಟ್ಟು ಮೋಸದ ದಾಳಿಗಳನ್ನು ಮಾಡಿಸ್ತಾ ಇದೆ. ಭಾರತವನ್ನು ಬ್ಲೀಡ್ ಮಾಡೋ ಕನಸು ಕಾಣುತ್ತಿದೆ. ಇಷ್ಟು ದಿನ ಈ ಕೆಲಸಕ್ಕೆ ಪಾಕಿಸ್ತಾನದ ನೆಲ ಬಳಕೆ ಆಗ್ತಾ ಇತ್ತು. ಗಡಿಯುದ್ದಕ್ಕೂ ಉಗ್ರರ ಲಾಂಚ್ ಪ್ಯಾಡ್ಗಳು ಕೆಲಸ ಮಾಡ್ತಿದ್ವು. ಆದರೆ ಯಾವಾಗ ಭಾರತ ಬ್ಯಾಕ್ ಟು ಬ್ಯಾಕ್ ದಾಳಿ ಮಾಡಿ ಇಸ್ರೇಲ್ ಮಾದರಿಯಲ್ಲಿ 1ಕ್ಕೆ 10 ತಲೆ ಅನ್ನೋ ಕಾರ್ಯಾಚರಣೆಯನ್ನು ಮಾಡ್ತೋ, ಪಾಕಿಸ್ತಾನ ಹೊಸ ಆಟ ಕಟ್ತಿದೆ. ಉಗ್ರ ದಾಳಿಯಾದರೆ ಪಾಕಿಸ್ತಾನದಲ್ಲಿ ಸುಮಾರು ಕಟ್ಟಡಗಳು ಉದುರು ಹೋಗ್ತವೆ, ರನ್ವೇಗಳು ಧ್ವಂಸ ಆಗ್ತವೆ, ರಡಾರ್ಗಳು ನಾಶವಾಗ್ತವೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಾಗಿದೆ. ಆಪರೇಷನ್ ಸಿಂಧೂರ್ನಲ್ಲಿ ನಾವು ಭಯಂಕರವಾಗಿರೋ ಬೆಂಕಿ ಮೆಸೇಜನ್ನು ಪಾಸ್ ಮಾಡಿದ್ದೇವೆ. ಅದರ ಪರಿಣಾಮ ಪಾಕ್ ಉಗ್ರಕೂಟಗಳು ಜೂಟ್ ಹೇಳಿವೆ. ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕ್ನಲ್ಲಿನ ಎಲ್ಲ ಉಗ್ರ ಕ್ಯಾಂಪ್ಗಳನ್ನು ಅಫ್ಘಾನಿಸ್ತಾನದ ಬಾರ್ಡರ್ಗೆ ಮೂವ್ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಖೈಬರ್ ಪಖ್ತೂನ್ಖ್ವಾ ಆ ಕಡೆಗೆ ಮೂವ್ ಮಾಡಲಾಗ್ತಾ ಇದೆ. ಹೊಸ ಕ್ಯಾಂಪ್ಗಳನ್ನು ಅಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. ಈಗ ಆಲ್ರೆಡಿ ಲಷ್ಕರ್, ಜೈಷ್, ಹಿಜ್ಬುಲ್ ಮುಜಾಹಿದೀನ್ ಅಂತಹ ಸಂಘಟನೆಗಳು ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಕಾಲ್ ಕಿತ್ತಾಗಿದೆ. ಗುಪ್ತಚರ ಮಾಹಿತಿ ಬಂದಿದೆ ಸಂಬಂಧಪಟ್ಟಂತೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಲೋವರ್ ದಿರ್ ಜಿಲ್ಲೆಯ ಕುಂಬನ್ ಮೈದಾನ್ ಏರಿಯಾದಲ್ಲಿ ಈಗ ಆಲ್ರೆಡಿ ದೊಡ್ಡ ಉಗ್ರ ಕ್ಯಾಂಪ್ನ ನಿರ್ಮಾಣ ಕೆಲಸ ಶುರುವಾಗಿದೆ. ಇದಕ್ಕೆ ಮರ್ಕಜ್ ಜಿಹಾದೆ ಅಕ್ಸಾ ಅಂತ ಹೆಸರಿಡಲಾಗಿದೆ. ಈ ಕ್ಯಾಂಪ್ ಅಫ್ಘಾನ್ ಬಾರ್ಡರ್ನಿಂದ ಕೇವಲ 47 ಕಿಲೋಮೀಟರ್ ಮಾತ್ರ ದೂರ ಇದೆ. ಈ ಉಗ್ರ ಕಾಂಪ್ಲೆಕ್ಸ್ನ ಫಸ್ಟ್ ಫ್ಲೋರ್ ಸ್ಟ್ರಕ್ಚರ್ ಆಲ್ರೆಡಿ ರೆಡಿಯಾಗಿದೆ. ಸದ್ಯ ಮೇಲ್ಛಾವಣಿ ಹಾಕೋಕ್ಕೂ ಕೂಡ ತಯಾರಿ ನಡೀತಾ ಇದೆ. ಆಪರೇಷನ್ ಸಿಂಧೂರ್ ನಡೆದ 2 ತಿಂಗಳ ನಂತರ, ಅಂದರೆ ಜುಲೈನಲ್ಲಿ ಇದರ ನಿರ್ಮಾಣ ಕಾರ್ಯ ಶುರುವಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಲಷ್ಕರ್ ಕ್ಯಾಂಪನ್ನು ಭಾರತ ನೆಲಸಮ ಮಾಡಿದ ಮೇಲೆ ಈ ಕ್ಯಾಂಪ್ ರೆಡಿ ಆಗ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದರೆ, ಈ ಕ್ಯಾಂಪ್ನ ಪಕ್ಕದಲ್ಲೇ ಈ ಲಷ್ಕರ್ ಉಗ್ರರ ಮಸೀದಿ ಕೂಡ ಇದೆ. ರಿಲಿಜಿಯಸ್ ಕವರ್ ನಡಿ, ಅಂದರೆ ಧಾರ್ಮಿಕ ಕೇಂದ್ರ ಅಂತ ಹೇಳಿಕೊಂಡು ಅದರ ತೆರೆಮರೆಯಲ್ಲಿ ಉಗ್ರ ಕೃತ್ಯಗಳನ್ನು ಮಾಡೋಕೆ ಎಂದಿನಂತೆ ಇದೇ ರೀತಿ ಮತ್ತೆ ಪ್ಲಾನ್ ಮಾಡಿದ್ದಾರೆ. ಈ ಭಯೋತ್ಪಾದಕ ಕೇಂದ್ರದಲ್ಲಿ ಉಗ್ರರ ನೇಮಕಾತಿ, ಬೋಧನೆ, ಶಸ್ತ್ರಾಸ್ತ್ರ ಬಳಕೆಯ ಟ್ರೈನಿಂಗ್ ಶುರುವಾಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. 2006ರ ಹೈದರಾಬಾದ್ ಸ್ಫೋಟ ಪ್ರಕರಣಗಳ ಮಾಸ್ಟರ್ ಮೈಂಡ್ ನಜರ್ ಜಾವೇಸ್ ಈ ಕ್ಯಾಂಪ್ ನಿರ್ವಹಣೆಯ ಜವಾಬ್ದಾರಿ ಹೊತ್ಕೊಂಡಿದ್ದಾನೆ ಅಂತ ಭಾರತೀಯ ಅಧಿಕಾರಿಗಳು ಹೇಳಿದ್ದಾರೆ. ಹಾಗೆ ಮೊಹಮ್ಮದ್ ಯಾಸೀನ್ ಅನ್ನೋ ಉಗ್ರ ಭಯೋತ್ಪಾದಕ ಐಡಿಯಾಲಜಿ ಬಿತ್ತೋ ಜವಾಬ್ದಾರಿಯನ್ನು ತಗೊಂಡಿದ್ದಾನೆ. ಹಾಗೆ ಅನಸ್ ಉಲ್ಲಾ ಖಾನ್ ಶಸ್ತ್ರಾಸ್ತ್ರಗಳ ಬಳಕೆಯ ತರಬೇತಿಯನ್ನು ನೀಡುತ್ತಾನೆ ಅಂತ ಗೊತ್ತಾಗಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರಾ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರದ
ಮಾರ್ಗದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಏನೋ ಈ ಕ್ಯಾಂಪ್ನಿಂದ ಕೇವಲ 4 ಕಿಲೋಮೀಟರ್ ಅಂತರದಲ್ಲಿ ಹಿಜ್ಬುಲ್ ಮುಜಾಹಿದೀನ್ ಉಗ್ರರ ಕ್ಯಾಂಪ್ ಕೂಡ ಇದೆ. ಅವರು ಕೂಡ ಜೋರಾಗಿ ತಮ್ಮ ಕ್ಯಾಂಪ್ ಕಟ್ಟೋ ಕೆಲಸವನ್ನ ಮಾಡ್ತಿದ್ದಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಜೈಷ್ ಬಾರಾಬಂದೈ ಅನ್ನೋ ಕಡೆ ದೊಡ್ಡ ಕಾಂಪ್ಲೆಕ್ಸ್ ಗಳನ್ನ ನಿರ್ಮಾಣ ಮಾಡ್ತಿದೆ. ಜೈಷ್ ಕಮಾಂಡರ್ ಮತ್ತು ಪಾಕಿಸ್ತಾನದ ಸೇನೆಯಲ್ಲಿ ಸ್ಪೆಷಲ್ ಕಮಾಂಡೋ ಆಗಿದ್ದ ಖಾಲಿದ್ ಖಾನ್ ಇದನ್ನ ನಿರ್ಮಾಣ ಮಾಡಿಸ್ತಾ ಇದ್ದಾನೆ. HM 313 ಅನ್ನೋ ಹೆಸರು ಇದನ್ನ ಕಟ್ಟಲಾಗ್ತಾ ಇದೆ. ಅದರ ಫೋಟೋಸ್ ವೈರಲ್ ಆಗಿವೆ. ಈ 313 ಅನ್ನೋದು ಇಸ್ಲಾಮಿಕ್ ಧಾರ್ಮಿಕ ವಿಚಾರಗಳಲ್ಲಿ ಮಹತ್ವ ಪಡ್ಕೊಳ್ಳೋ ನಂಬರ್. ಅದನ್ನ ಉಗ್ರರು ಬಳಸಿಕೊಂಡು ಧಾರ್ಮಿಕ ವ್ಯಕ್ತಿಗಳನ್ನ ಅವನ ತರದಲ್ಲಿ ತೋರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬ್ಯಾಟಲ್ ಆಫ್ ಬದರ್ನ ಇದು ಪ್ರತಿನಿಧಿಸುತ್ತೆ. ಪ್ರವಾದಿ ಮಹಮ್ಮದರು ಅರಬ್ಬರ ವಿರುದ್ಧ ಹೋರಾಡಿ ಯುದ್ಧ ಗೆದ್ದಿದ್ದಕ್ಕೆ ಇದನ್ನ ಮೆನ್ಷನ್ ಮಾಡಲಾಗುತ್ತೆ. ಅನೇಕ ಜಾಗತಿಕ ಉಗ್ರ ಸಂಘಟನೆಗಳು, ಮೂಲಭೂತವಾದಿ ಸಂಘಟನೆಗಳು ಈ ಧಾರ್ಮಿಕ ಸಿಂಬಲ್ ಅನ್ನ ಉಗ್ರ ಕೃತ್ಯಗಳಿಗೆ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಅದರ ಅಡಿಯಲ್ಲೇ ಜೈಷ್ ಕೂಡ ಈಗ ಚಟುವಟಿಕೆಯನ್ನ ಶುರು ಮಾಡಿದೆ. ಟ್ರೈನಿಂಗ್ ಹಾಲ್, ಪ್ರಾರ್ಥನೆಗೆ ಹಾಲ್, ಉಗ್ರಾಣ, ಬಂಕರ್ ಎಲ್ಲವನ್ನ ನಿರ್ಮಾಣ ಮಾಡಿಕೊಳ್ತಿದ್ದಾರೆ. ಇದಕ್ಕೆ ಪಾಕಿಸ್ತಾನಿಯರನ್ನ, ಕಾಶ್ಮೀರಿಗಳನ್ನ ಕೂಡ ನೇಮಕ ಮಾಡ್ತಾ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ವೆಸ್ಟರ್ನ್ ಆಫ್ರಿಕಾದಿಂದ ಜನರನ್ನ ಹೊತ್ಕೊಂಡ್ ಬರ್ತಾ ಇದ್ದಾರೆ. ಧಾರ್ಮಿಕ ರಕ್ಷಣೆ, ನಿಮ್ಗೆ ಸ್ವರ್ಗ ಸಿಗುತ್ತೆ ಬನ್ನಿ ಅಂತ ಹೇಳಿ ನಂಬಿಸಿ ಬ್ರೈನ್ ವಾಶ್ ಮಾಡಿ ಯುವಕರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಇದಕ್ಕೆ ಜಾಗತಿಕ ಉಗ್ರ ಸಂಘಟನೆ AQ ನ ಮಾಜಿ ಕಮಾಂಡರ್ಗಳು ಹೆಲ್ಪ್ ಮಾಡ್ತಿದ್ದಾರೆ. ಅಂದಹಾಗೆ ಆಫ್ರಿಕಾದಲ್ಲಿ AQ ಉಗ್ರ ಸಂಘಟನೆಗೆ ದೊಡ್ಡ ಬೇಸ್ ಇದೆ. ಅಲ್ಲಿರೋ JNIM ಅನ್ನೋ ಸಂಘಟನೆ ದೊಡ್ಡ ಪ್ರಮಾಣದಲ್ಲಿ ಉಗ್ರ ಕೃತ್ಯಗಳನ್ನ ಮಾಡ್ತಿದೆ. ಸೊ ಅಲ್ಲಿಂದ ಜನರನ್ನ ಇಲ್ಲಿಗೆ ಕರ್ಕೊಂಡ್ಬಂದು ಪಳಗಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದೆ. ಅಲ್ಲದೆ ಕೆಲವೊಂದು ಅಫಿಲಿಯೇಟ್ ಸಂಘಟನೆಗಳು, ಸಣ್ಣ ಪುಟ್ಟ ಉಗ್ರ ಸಂಘಟನೆಗಳು ಖೈಬರ್ನ ಜನರನ್ನ ಕೂಡ ರಿಕ್ರೂಟ್ ಮಾಡ್ಕೊಳ್ತಿದ್ದಾರೆ. ಖೈಬರ್ ಪಖ್ತೂನ್ಖ್ವಾದ ಮನ್ ಶೇರಾ ಅನ್ನೋ ಕಡೆ ಸೆಪ್ಟೆಂಬರ್ 24ನೇ ತಾರೀಕು ಬಹಿರಂಗವಾಗಿ ರಿಕ್ರೂಟ್ಮೆಂಟ್ ನಡೆದಿದ್ದು ಇವರಿಗೆಲ್ಲ ಟ್ರೈನಿಂಗ್ ಅತಿ ಶೀಘ್ರ ಶುರುವಾಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಇದಕ್ಕೆಲ್ಲ ಪಾಕಿಸ್ತಾನದ ಸೇನೆ ಮತ್ತು ಅಲ್ಲಿನ ಸಾಮಾನ್ಯ ಜನ ಹಣ ಕೊಡ್ತಿದ್ದಾರೆ. ಜನ ಯಾಕೆ ಅಂತ ಕನ್ಫ್ಯೂಸ್ ಆಗಬೇಡಿ. ಈ ಉಗ್ರರು ಇತ್ತೀಚೆಗೆ ಒಂದು ನೆಪ ಮಾಡ್ಕೊಂಡಿದ್ದಾರೆ. ಗಾಜಾದಲ್ಲಿ ಹಸಿವಿದೆ, ಪಾಕಿಸ್ತಾನದಲ್ಲಿ ಪ್ರವಾಹ ಆಗ್ತಿದೆ ಅಂತ ಊರೂರಲ್ಲೂ ಚಂದ ವಸೂಲಿ ಮಾಡಿ ಹಣ ಕಲೆಕ್ಟ್ ಮಾಡ್ತಿದ್ದಾರೆ. ಇದನ್ನೇ ಉಪಯೋಗಿಸಿಕೊಂಡು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಗೆ ಪಾಕಿಸ್ತಾನದ ಸೇನೆ ಜಗತ್ತಿನೆಲ್ಲೆಡೆ ಭಿಕ್ಷೆ ಎತ್ತುತ್ತಾ ಇದ್ದು ಅಲ್ಲಿಂದ ತಂದು ಹಣವನ್ನ ಇಲ್ಲಿಗೆ ಸುರಿತಾ ಇದೆ. ಹಾಗೆ ಇವರಿಗೆ ಅಫ್ಘಾನಿಸ್ತಾನದ ಗಡಿಯಲ್ಲೂ ದೊಡ್ಡ ಪ್ರಮಾಣದಲ್ಲಿ ನೆಲೆಯನ್ನ ಮಾಡಿಕೊಡ್ಲಾಗ್ತಿದೆ. ಇದು ಭಾರತದ ಪಾಲಿಗೆ ಹೊಸ ಚಾಲೆಂಜ್ ಆಗ್ತಾ ಇದೆ. ತಾಲಿಬಾನ್, ಭಾರತ ನಡುವೆ ಹುಳಿ. ಪಾಕಿಸ್ತಾನದ ಈ ನಡೆಯನ್ನ ಈಗ ಈ ರೀತಿ ವಿಶ್ಲೇಷಿಸಲಾಗ್ತಾ ಇದೆ. ಈಗ ನಿರ್ಮಾಣ ಆಗ್ತಿರೋ ಎಲ್ಲ ಉಗ್ರ ಕ್ಯಾಂಪ್ಗಳು ಅಫ್ಘಾನಿಸ್ತಾನ ಬಾರ್ಡರ್ ಮತ್ತು ಅಫ್ಘಾನಿಸ್ತಾನದ ಒಳಗೂ ಕೂಡ ನಿರ್ಮಾಣ ಆಗ್ತವೆ. ಬಾರ್ಡರ್ನ ಆ ಸೈಡ್ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಪಾಕಿಸ್ತಾನದ ತಂತ್ರ ಏನು ಅಂದ್ರೆ, ಈ ಉಗ್ರ ಕ್ಯಾಂಪ್ಗಳು ಹತ್ತಿರದಲ್ಲಿದ್ರೆ ಭಾರತ ಬೇಗ ದಾಳಿ ಮಾಡಬಹುದು, ದೂರದಲ್ಲಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ ಅವರು. ಆದ್ರೆ ಖೈಬರ್ ಪಖ್ತೂನ್ಖ್ವಾ ಭಾರತಕ್ಕೆ ದೂರ ಅಲ್ಲ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆದ್ರೆ ಎಲ್ಲಕ್ಕಿಂತ ಮುಖ್ಯ ಲೆಕ್ಕಾಚಾರ ಏನು ಅಂದ್ರೆ, ಅಫ್ಘಾನಿಸ್ತಾನದಲ್ಲಿ ಉಗ್ರ ಕ್ಯಾಂಪ್ಗಳನ್ನು ಎಬ್ಬಿಸುವ ಮೂಲಕ ಭಾರತ ಮತ್ತು ತಾಲಿಬಾನಿಗಳ ನಡುವೆ ದೊಡ್ಡ ಬೆಂಕಿ ಹಾಕೋ ಕೆಲಸಕ್ಕೆ ಪಾಕ್ ಮುಂದಾಗಿದೆ. ಯಾಕಂದರೆ ಪಾಕ್ ಜೊತೆ ಸಂಬಂಧ ಹಾಳಾಗೋಕೆ ಇವತ್ತು ಅತಿ ದೊಡ್ಡ ಕಾರಣವೇ ಈ ಉಗ್ರವಾದ. ಆದರೆ ಭಾರತ ಹಾಗೂ ತಾಲಿಬಾನಿಗಳ ನಡುವೆ ವಿವಾದಗಳು ಜಾಸ್ತಿ ಇಲ್ಲ, ಅಂತ ದೊಡ್ಡ ಉದ್ವಿಗ್ನತೆ ಏನಿಲ್ಲ. ಕೆಲವೊಂದಷ್ಟು ಹಳೆಯ ಈ ಇಂಡಿಯನ್ ಏರ್ಲೈನ್ಸ್ ವಿಮಾನ ಹೈಜಾಕ್ ಪ್ರಕರಣದ ಆ ಸನ್ನಿವೇಶದ ಕೆಲವೊಂದಷ್ಟು ಕಹಿ ನೆನಪುಗಳು, ಅದು ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಇವಾಗಲೂ ನಡೀತಿರೋ ಉದ್ವಿಗ್ನತೆ ಏನಿಲ್ಲ. ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾನೆ ಇದ್ದೀವಿ. ತಾಲಿಬಾನಿಗಳು ಬಂದ ಮೇಲೂ ಕೂಡ ಅಫ್ಘಾನಿಸ್ತಾನಕ್ಕೆ. ಇತ್ತೀಚೆಗಂತೂ ಭಾರತ ಅಫ್ಘಾನಿಸ್ತಾನ ಸಂಬಂಧ ಸುಧಾರಿಸಿಕೊಳ್ಳಿಕ್ಕೆ ನಿರಂತರವಾಗಿ ಮೀಟ್ ಆಗ್ತಿದ್ದಾರೆ. ಉನ್ನತ ನಾಯಕರು ತಾಲಿಬಾನಿಗಳೊಂದಿಗೆ ಚರ್ಚೆಯಲ್ಲಿದ್ದಾರೆ. ಜೈಶಂಕರ್ ತಾಲಿಬಾನಿ ಫಾರಿನ್ ಮಿನಿಸ್ಟರ್ ಆಮಿರ್ ಖಾನ್ ಮುಟಾಕಿಯೊಂದಿಗೂ ಕೂಡ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಶ್ರಿ ಪದೇ ಪದೇ ತಾಲಿಬಾನಿಗಳನ್ನ ಮೀಟ್ ಮಾಡ್ತಾ ಇದ್ದಾರೆ, ಟಚ್ನಲ್ಲಿದ್ದಾರೆ. ತಾಲಿಬಾನಿಗಳ ಆಡಳಿತಕ್ಕೆ ಭಾರತ ಮಾನವೀಯ ನೆರವು, ಹಣಕಾಸಿನ ಸಹಾಯ ಮಾಡ್ತಾನೆ ಇದೆ. ಇದೆಲ್ಲದಕ್ಕೂ ದೊಡ್ಡ ಕಾರಣ ಏನು ಅಂದ್ರೆ, ಪಾಕ್ ವಿರುದ್ಧ ಇವರು ನಮಗೆ ಮಿತ್ರರಾಗಬಹುದು ಅನ್ನೋ ಭಾರತದ ಲೆಕ್ಕ. ಇದು ಹಿಂಗೆ ಮುಂದುವರೆದ್ರೆ, ಭಾರತ ಅಫ್ಘಾನಿಸ್ತಾನ ಕ್ಲೋಸ್ ಆದ್ರೆ ಈ ಭಾಗದಲ್ಲಿ ಪಾಕಿಸ್ತಾನಕ್ಕೆ ವಿಪರೀತ ಪೇನ್ ಶುರುವಾಗುತ್ತೆ, ಸರ್ವಾಂಗಗಳಲ್ಲೂ ನವೆ ಶುರುವಾಗುತ್ತೆ. ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಪಟಾಕಿ ಹೊಡಿತಾ ಇರೋ TTPಗಳಿಗೆ ಇನ್ನಷ್ಟು ಬಲ ಬರುತ್ತೆ, ಬಲೂಚಿಗಳ ಸಪೋರ್ಟ್ ಸಿಗುತ್ತೆ, ತಾಲಿಬಾನ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಇದೆಲ್ಲವೂ ಆಗಬಾರದು ಅಂದ್ರೆ ಭಾರತದ ಸಪೋರ್ಟ್ ಅಫ್ಘಾನಿಸ್ತಾನಕ್ಕೆ ಸಿಗಬಾರ್ದು. ಇಬ್ಬರ ಸಂಬಂಧ ಹದಗೆಡಬೇಕು. ಸೊ ಆ ರೀತಿ ಹದಗೆಡಬೇಕು ಅಂದರೆ ಏನು ಮಾಡಬೇಕು? ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಬಾರ್ಡರ್ ಲೂಸ್ ಇದೆ. ಜನ ಈ ಕಡೆ ಆ ಕಡೆ ಹಾರ್ತಾ ಇರ್ತಾರೆ. ಸೊ ಅದನ್ನೇ ಬಳಸ್ಕೊಂಡು, ಜೊತೆಗೆ ಜನ ಪತ್ತೆ ಹಚ್ಚೋದು ಕಷ್ಟ. ಇವರು ಪಾಕಿಸ್ತಾನ ಸೈಡ್ನವರ, ಅಫ್ಘಾನಿಸ್ತಾನ ಸೈಡ್ನವರ ಪತ್ತೆ ಹಚ್ಚೋದೇ ಕಷ್ಟ. ಆ ರೀತಿ ಅಲ್ಲಿನ ವಾತಾವರಣ ಇದೆ. ಇದನ್ನು ಬಳಸ್ಕೊಂಡು ಬಾರ್ಡರ್ನ ಚೂರು ಆ ಕಡೆ ಉಗ್ರ ಕ್ಯಾಂಪ್ಗಳನ್ನು ಎಬ್ಬಿಸೋಕೆ ಪಾಕಿಸ್ತಾನ ಪ್ಲಾನ್ ಮಾಡಿದೆ.
ಭಾರತ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ರೆ ಅಫ್ಘಾನಿಸ್ತಾನ ಬಾರ್ಡರ್ ದಾಟಿ ಹೊಡಿಬೇಕು. ಆ ರೀತಿ ಮಾಡೋಕೆ ಪಾಕಿಸ್ತಾನ ಪ್ಲಾನ್ ಮಾಡ್ತಾ ಇದೆ. ಇದನ್ನ ವಿಶ್ವಸಂಸ್ಥೆಯಲ್ಲಿರೋ ಭಾರತದ ರಾಯಭಾರಿ ಪರ್ವತನೇನಿ ಹರೀಶ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಪಾಕಿಸ್ತಾನ ಮೂಲದ ಲಷ್ಕರ್ ಮತ್ತು ಜೈಷ್ ಸಂಘಟನೆಗಳು ಅಫ್ಘಾನಿಸ್ತಾನದ ನೆಲೆಯನ್ನ ಈಗ ಯೂಸ್ ಮಾಡ್ಕೊಳ್ತಿದ್ದಾರೆ. ಉಗ್ರವಾದವನ್ನು ಹರಡೋಕೆ ಇದು ಯೂಸ್ ಆಗ್ತಿದೆ. ಇದಕ್ಕೆ ಜಗತ್ತು ಅವಕಾಶ ಮಾಡಿಕೊಡಬಾರದು ಅಂತ ವಿಶ್ವಸಂಸ್ಥೆಯಲ್ಲಿ ಆಗ್ರಹ ಮಾಡಿದ್ದಾರೆ. ಸೇಮ್ ಟೈಮ್ ಅಫ್ಘಾನಿಸ್ತಾನದ ಜನರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತಲೂ ಅವ್ರು ಹೇಳಿದ್ದಾರೆ. ಭಾರತದ ಅಧಿಕಾರಿಯ ಮಾತನ್ನ ಕೇಳಿದ್ರಲ್ಲಿ ಪಾಕಿಸ್ತಾನ ದೊಡ್ಡ ಪಿತೂರಿ ಮಾಡ್ತಿರೋದು, ಭಾರತವನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ಪ್ರಯತ್ನ ಪಡ್ತಿರೋದು ಸ್ಪಷ್ಟ. ಕಾಶ್ಮೀರವನ್ನು ಡಿಸ್ಟರ್ಬ್ ಮಾಡೋಕೆ ಅಫ್ಘಾನಿಸ್ತಾನದಿಂದ ಜನರನ್ನು ಕಳಿಸಿದ್ರೆ ಆಗ ತಮ್ಮ ಮೇಲೂ ದಾಳಿ ಮಾಡೋಕ್ಕಾಗಲ್ಲ, ನಮ್ದೇನಿಲ್ಲ, ನಮ್ಮಿಂದ ಬಂದೇ ಇಲ್ಲ ಅಂತ ಹೇಳ್ಬೋದು. ಹಾಗೆ FATF ಪಟ್ಟಿಗೆ ಪ್ರಪಂಚದ ಮುಂದೆ ಕೂಡ ನಮ್ಮಲ್ಲಿ ಉಗ್ರ ಕ್ಯಾಂಪ್ಗಳಿಲ್ಲ, ಅದು ಭಾರತ ಹೇಳ್ತಿರೋದು ಇವರು ಅಫ್ಘಾನಿಸ್ತಾನದಲ್ಲಿ ಇರುತ್ತಾನೆ, ಅವರು ನಮ್ಗೆ ಹೆಂಗೆ ಬರುತ್ತೆ ಅಂತ ಕೇಳ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದ ಮಿಸೈಲ್ಗಳ ಏಟು ಅಫ್ಘಾನಿಸ್ತಾನಕ್ಕೆ ಬೀಳುತ್ತೆ, ಪಾಕಿಸ್ತಾನಕ್ಕೆ ಬೀಳಲ್ಲ ಅನ್ನೋ ಪಾಕಿಸ್ತಾನದ ಲೆಕ್ಕಾಚಾರ. ಬರೀ ಉಗ್ರ ಕೇಂದ್ರಗಳು ಮಾತ್ರ ಅಲ್ಲ, ಪಾಕಿಸ್ತಾನದ ತಲೆಯಿಂದ ಕಾಲ್ ತನಕನೂ ಕೂಡ ಭಾರತ ರನ್ವೇಗಳನ್ನು ಧ್ವಂಸ ಮಾಡ್ತಲ್ಲ, ಏರ್ ಬೇಸ್ಗಳಿಗೆಲ್ಲ ಭಾರತ ಹೊಡಿತಲ್ಲ, ಏರ್ಕ್ರಾಫ್ಟ್ ಹ್ಯಾಂಗರ್ಗಳಿಗೆಲ್ಲ ಭಾರತ ಮಿಸೈಲ್ ನುಗ್ಗಿಸ್ತಲ್ಲ. ಆ ರೀತಿ ಮಾಡೋಕ್ಕೆ ಗ್ರೌಂಡೇ ಇಲ್ವಲ್ಲ ಈಗ ಭಾರತಕ್ಕೆ. ಅಫ್ಘಾನ್ ಬಾರ್ಡರ್ನಲ್ಲಿರೋದು, ಹೊಡೆದ್ರೆ ಏನು ಬೇಕಾದ್ರೂ ಹೊಡ್ಕೊಳ್ಳಿ, ಧ್ವಂಸ ಮಾಡ್ಕೊಳ್ಳಿ, ಅಫ್ಘಾನಿಸ್ತಾನದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದಲ್ವಾ. ಆ ಪಿತೂರಿಯನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಇದು ದೊಡ್ಡ ಹೆಡ್ಡೇಕ್ ಆಗುತ್ತೆ ಭಾರತಕ್ಕೆ. ಯಾಕಂದ್ರೆ ಸ್ನೇಹಿತರೆ, ಬರೀ ಉಗ್ರ ಕೇಂದ್ರಕ್ಕೆ ಹೊಡೆಯೋ ಬಿಸ್ನೆಸ್ ಮಾತ್ರ ಇಲ್ಲ ಇಲ್ಲಿ. ಈ ರೀತಿ ದಾಳಿ ಆದಾಗ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತು, ಅಫ್ಘಾನಿಸ್ತಾನದಲ್ಲ ಟರ್ಕಿ ಹತ್ರ ಮಾಡಿದ್ರು ಕೂಡ ಅಲ್ಲಿವರೆಗೂ ರೀಚ್ ಆಗೋ ಮಿಸೈಲ್ ಭಾರತದ ಹತ್ರ ಇದೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತು. ಅಫ್ಘಾನಿಗಂತೂ ಆರಾಮಾಗಿ ಭಾರತ ಹೊಡೆಯುತ್ತೆ ಉಗ್ರ ಕೇಂದ್ರಗಳಿಗೆ ಅನ್ನೋದು ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತು, ಅರಿವಿದೆ ಅವರಿಗೆ. ಆದರೆ ಮೇನ್ ವಿಚಾರ ಏನು ಗೊತ್ತಾ ಸ್ನೇಹಿತರೆ, ಈಗ ನಾವು ಆಪರೇಷನ್ ಸಿಂಧೂರ್ ಮಾಡಿದಾಗ ಏನು ಮಾಡಿದ್ವಿ, ಉಗ್ರ ಕೇಂದ್ರಗಳನ್ನು ಹೊಡೆದು ಆಮೇಲೆ ಸುಮ್ಮನಾದ್ವಿ. ಅವ್ರು ಪಾಕಿಸ್ತಾನ ಕಿರಿಕಿರಿ ಮಾಡ್ಕೊಂಡು ಬಂದಾಗ ಏನು ಮಾಡಿದ್ವಿ, ಅವರ ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಿದ್ವಲ್ಲ, ಮಿಲಿಟರಿ ಅಸೆಟ್ಸ್ನ ಟಾರ್ಗೆಟ್ ಮಾಡಿದ್ವಲ್ಲ. ಆದರೆ ಇವಾಗ ಅಲ್ಲಿಂದ ಬಂದರೆ ಅಫ್ಘಾನಿಸ್ತಾನದ ಬಾರ್ಡರ್ನ ಒಳಗಡೆ ಈ ನೆಲೆಗಳನ್ನೆಲ್ಲ ಮಾಡಿದ್ರೆ ಭಾರತ ಹೊಡೆದ್ರೂ ಕೂಡ ಉಗ್ರ ಕೇಂದ್ರಗಳನ್ನು ಮಾತ್ರ ಹೊಡೆದು ಸುಮ್ಮನಾಗಬೇಕಾಗತ್ತಲ್ವಾ. ಪಾಕಿಸ್ತಾನದ ಏನೂ ಕಿತ್ತೋಗಲ್ಲ, ಏನೂ ಉದುರಲ್ಲ. ಆ ಲೆಕ್ಕಾಚಾರವನ್ನು ಕಿತಾಪತಿಯನ್ನು ಪಾಕಿಸ್ತಾನ ಮಾಡಿರೋ ರೀತಿ ಕಾಣಿಸ್ತಾ ಇದೆ. ಜೊತೆಗೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ರಾಷ್ಟ್ರವನ್ನು ಯುದ್ಧ ಕೇಳ್ಕೊಂಬಂದಂಗಾಗುತ್ತೆ, ಅಫ್ಘಾನಿಸ್ತಾನವನ್ನು ಹೇಳ್ಕೊಂಬಂದಂಗಾಗುತ್ತೆ, ಅಫ್ಘಾನಿಸ್ತಾನವನ್ನು ಭಾರತದ ವಿರುದ್ಧ ಶತ್ರುವಾಗಿ ರೂಪಿಸ್ದಂಗಾಗುತ್ತೆ. ಈ ಒಂದು ಸ್ಟ್ರಾಟಜಿಯನ್ನು ಕೂಡ ಪಾಕಿಸ್ತಾನ ಮಾಡ್ದಂಗೆ ಕಾಣಿಸ್ತಾ ಇದೆ. ಏನು ಒಂದು ವೇಳೆ ಭಾರತ ಅಫ್ಘಾನಿಸ್ತಾನದ ಮೇಲೆ ಈ ರೀತಿ ಮಿಲಿಟರಿ ಆ್ಯಕ್ಷನ್ ತಗೊಳ್ಳಿಲ್ಲ, ಕೈನೆಟಿಕ್ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಅನ್ಕೊಳ್ಳಿ, ಆಗಲೂ ಪಾಕಿಸ್ತಾನಕ್ಕೆ ಲಾಭ. ಯಾಕಂದರೆ ಉಗ್ರರೆಲ್ಲ ಉಳ್ಕೊಳ್ತಾರೆ. ಒಂದು ವೇಳೆ ತನ್ನ ಕ್ಯಾಂಪ್ಗಳನ್ನು ನಾಶ ಮಾಡಿದ್ರೂ ಕೂಡ ಗಡಿಯ ಮೂಲಕ ಅಫ್ಘಾನಿಸ್ತಾನಕ್ಕೆ ಹಾರಬಹುದು. ಹೀಗಾಗಿ ಪಾಕಿಸ್ತಾನದ ಈ ಉಗ್ರ ಆಟವನ್ನು ಸೆಕ್ಯೂರಿಟಿ ಎಕ್ಸ್ಪರ್ಟ್ಗಳು ಬಹಳ ಕೂಲಂಕುಷವಾಗಿ ಪರಿಶೀಲಿಸ್ತಾ ಇದ್ದಾರೆ. ಅಫ್ಘಾನಿಸ್ತಾನಕ್ಕೆ ಗೊತ್ತಿಲ್ವಾ, ಇಲ್ಲಿ ಅಫ್ಘಾನಿಸ್ತಾನ ನಾವು ಯಾವ ಉಗ್ರರಿಗೂ ನೆಲೆ ಕೊಡಲ್ಲ ಅಂತ ಹೇಳುತ್ತೆ ನಿಜ, ಆದರೆ ತಾಲಿಬಾನಿಗಳಿಗೆ ಪೂರ್ತಿಯಾಗಿ ಅವರ ದೇಶದ ಕಂಟ್ರೋಲ್ ಇಲ್ಲ. ಮದರಸಗಳು, ಶಿಕ್ಷಣ ಸಂಸ್ಥೆಗಳ ಹೆಸರಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಹಲವಾರು ಉಗ್ರ ಸಂಘಟನೆಗಳು ಆಪರೇಟ್ ಮಾಡ್ತಿವೆ. ಆ ಗುಂಪಲ್ಲಿ ಜೈಷ್ಗಳು ಸೇರಿಕೊಂಡ್ರೆ ತಾಲಿಬಾನಿಗಳಿಗೆ ಗೊತ್ತಾಗಲ್ಲ. ಅವರ ಕಂಟ್ರೋಲ್ ಇರೋದೆಲ್ಲ ಕಂದಹಾರ್ ಮತ್ತು ಉತ್ತರ ಭಾಗದಲ್ಲಿ. ನಾರ್ದರ್ನ್ ಅಲಯನ್ಸ್ ಅನ್ನೋ ತಾಲಿಬಾನಿಗಳ ವಿರೋಧಿಗಳ ಬೆಂಬಲಿಗರು ಅಫ್ಘಾನಿಸ್ತಾನದ ಉತ್ತರ ಭಾಗದಲ್ಲಿದ್ದಾರೆ. ಸೊ ಅವರನ್ನು ತಾಲಿಬಾನಿಗಳು ಹ್ಯಾಂಡಲ್ ಮಾಡಬೇಕು. ISK-ನಂತಹ ಉಗ್ರ ಸಂಘಟನೆಗಳಿವೆ, ಅವರ ವಿರುದ್ಧವೂ ತಾಲಿಬಾನ್ ಫೈಟ್ ಮಾಡಬೇಕು. ಹೀಗಾಗಿ ತಾಲಿಬಾನಿಗಳಿಗೆ ಉಗ್ರರ ಮೇಲೆ ಪೂರ್ತಿ ಕಂಟ್ರೋಲ್ ಮಾಡಿ ಅವ್ರನ್ನ ಹದ್ದುಬಸ್ತಲ್ಲಿಡ್ತೀವಿ ಅನ್ನೋ ತಾಕತ್ತಿಲ್ಲ. ಹೀಗಾಗಿ ಬೆಟ್ಟ ಗುಡ್ಡಗಳ ಅಡಿಯಲ್ಲಿ ಹಮಸ್ಗಳ ಹಾಗೆ ಟನಲ್ಗಳನ್ನು ಕಟ್ಕೊಂಡ್ರೆ ತಾಲಿಬಾನಿಗಳಿಗೆ ಪತ್ತೆ ಹಚ್ಚೋದು, ಆಕ್ಷನ್ ತಗೊಳ್ಳೋದು ತುಂಬಾ ಕಷ್ಟ. ಹೀಗಾಗಿ ಈಗ ಭಾರತದ ಪ್ರತಿತಂತ್ರ ಏನು, ಪಾಕಿಸ್ತಾನದ ಈ ಸ್ಟ್ರಾಟಜಿಗೆ ಅನ್ನೋದು ಸದ್ಯಕ್ಕೆ ಸೀಕ್ರೆಟ್. ಬಟ್ ಡೆಫಿನೆಟ್ಲಿ ಭಾರತ ಇದ್ರ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇರುತ್ತೆ. ಒಂದು ವೇಳೆ ಭಾರತ ಮತ್ತು ಅಫ್ಘಾನಿಸ್ತಾನ ಇದಕ್ಕೆ ಅವಕಾಶ ಕೊಡದೆ ಚೆನ್ನಾಗಿ ಶೇಕ್ ಹ್ಯಾಂಡ್ ಮಾಡಿ ಏನೀಗ ಒಳ್ಳೆ ಮಾತುಕತೆ ನಡೆಸ್ತಾ ಇದ್ದಾರೆ ತಾಲಿಬಾನಿಗಳು ಮತ್ತು ಭಾರತ ಸರ್ಕಾರದವರು, ಅದನ್ನು ಕಂಟಿನ್ಯೂ ಮಾಡಿ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬಂತು, ನಿಮ್ಮಲ್ಲಿ ಉಗ್ರ ನೆಲೆಗಳನ್ನು ಮಾಡಿ ನಿಮ್ಮ ಬುಡಕ್ಕೆ ತರ್ತಾ ಇದ್ದಾರೆ ನೋಡಿ ಅಂತ ಹೇಳಿ. ಈಗ ಮಯನ್ಮಾರ್ ಸೇನೆ ಮತ್ತು ಭಾರತ ಎರಡು ಸೇರಿಕೊಂಡು ಮಯನ್ಮಾರ್ ಒಳಗೆ ನುಗ್ಗಿ ಹೊಡಿತಾರಲ್ಲ, ಆ ರೀತಿ ಅಫ್ಘಾನಿಸ್ತಾನ ಕೋಆಪರೇಟ್ ಮಾಡಿದ್ರೆ ಅಫ್ಘಾನಿಸ್ತಾನದವರು ಮತ್ತು ಭಾರತ ಸೇರಿಕೊಂಡು ಅಲ್ಲಿ ಕಾರ್ಯಾಚರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಅಫ್ಘಾನ್ ಪಾಕ್ ಬಾರ್ಡರ್, ಪಾಕ್ ರೀಜನ್ ಇದು ತುಂಬ ಪ್ರಾಬ್ಲಮ್ಯಾಟಿಕ್. ಪತ್ತೆ ಹಚ್ಚೋದು ತುಂಬ ಕಷ್ಟ. ಯಾರು ದಾಡ್ತಿದ್ದಾರೆ, ಯಾರು ಹೋಗ್ತಿದ್ದಾರೆ, ಎಲ್ಲಿಂದ ಬರ್ತಿದ್ದಾರೆ, ಯಾರು ಯಾವ ಗುಂಪು, ಯಾರ ನಿಷ್ಠೆ ಯಾರಿಗೆ, ಯಾವುದನ್ನು ಕೂಡ ಪತ್ತೆ ಹಚ್ಚೋಕ್ಕಾಗಲ್ಲ. ISI ಕೂಡ ಅಲ್ಲಿ ತುಂಬ ಜೋರಾಗಿ ಆಪರೇಟ್ ಮಾಡುತ್ತೆ ಬಾರ್ಡರ್ನಿಂದ ಆಚೆ ಅಫ್ಘಾನ್ ಸೈಡ್ನಲ್ಲೂ ಕೂಡ. ಹಾಗಾಗಿ ಇಂಟೆಲಿಜೆನ್ಸ್ ನೈಟ್ ಮೇರ್ ಇದು. ಅಫ್ಘಾನಿಸ್ತಾನದಲ್ಲಿ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡಿ ಅದನ್ನು ಕೋಆರ್ಡಿನೇಟ್ ಮಾಡಿ ಕನ್ಕ್ಲೂಷನ್ ಬರೋದು ಪಾಕಿಸ್ತಾನಕ್ಕಿಂತಲೂ ಡಿಫಿಕಲ್ಟ್. ಹಾಗಾಗಿ ಭಾರತದ ರೆಸ್ಪಾನ್ಸ್ ಏನಾಗಿರುತ್ತೆ, ಒಂದು ವೇಳೆ ಮುಂದೇನಾದರೂ ಮತ್ತೆ ನಡೆದ್ರೆ ಭಾರತ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಈಗಿರುವಂಥ ಕುತೂಹಲ. ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.